ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಜೂನ್ ತಿಂಗಳ 30ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ. ಈ ದಿನ ನಕ್ಷತ್ರ ಇರುವಂಥದ್ದು ಪುನರ್ವಸು ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:53, ಸೂರ್ಯಾಸ್ತ ಸಂಜೆ 6:48. ಈ ದಿನದ ಕರ್ಣ ಪೂರ್ವಕರ್ಣ ಭವ, ಇದು ಬೆಳಿಗ್ಗೆ 10:50 ಇರುವಂಥದ್ದು. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:03 3:39 ಗುಳಿಕ ಕಾಲ ಬೆಳಿಗ್ಗೆ 9:15 10:51 ಹಾಗೆ ಯಮಗಂಡ ಕಾಲ ಈ ದಿನ ಪ್ರಾತಃ ಕಾಲ 6:02 7:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:05 11 ಹಾಗೆ ಅಪರಾಹ್ನ 3:39 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಆರಂಭ ಆಗುವಂಥ ಯಾವುದೇ ಕೆಲಸಗಳು ಕೊಡುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಇರಲಿದೆ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭಕರವಾಗಿರುವಂಥ ಸಂದರ್ಭ ಈ ಗುರು ಹೊರ ಇರುವಂಥ ಸಂದರ್ಭ. ಹಾಗೆ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ, ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಅನುಕೂಲಕರವಾಗಿರುವಂಥ ದಿನ ಈ ಗುರುವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರು ಹೊರ ಈ ದಿನ ಪ್ರಾತಃ ಕಾಲ 5:52 6:56 ಹಾಗೆ ಮಧ್ಯಾಹ್ನ 1:20 2:20 ಇನ್ನು ರಾತ್ರಿ 8:35 9:30 ಗುರು ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಬುಧ ಹೊರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳನ್ನು ಸಹಿ ಮಾಡುವಂಥದ್ದಾಗಲಿ ಅಥವಾ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಈ ಬುಧ ಹೊರ ಅಷ್ಟಾಗಿ ಸಪೋರ್ಟಿವ್ ಆಗಿ ಇಲ್ಲ. ಆದ್ದರಿಂದಲೇ ಈ ಬುಧ ಹೊರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 10:08 11:12 ಇನ್ನು ಸಂಜೆ 5:38 6:42 ಬುಧ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿ ಹೊರ ಬಹಳ ಚೆನ್ನಾಗಿದೆ. ಅದರಲ್ಲೂ ಯಾವುದೇ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಿದ್ದರೆ
ಈ ರವಿ ಹೋರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ರಾಜಕಾರಣಿಗಳಿಗೂ ಕೂಡ ಬಹಳ ಅನುಕೂಲಕರವಾಗಿರುವಂಥ ಸಮಯ ಈ ರವಿ ಹೋರ ಇರುವಂಥ ಸಮಯ. ಇದು ಈ ದಿನ ಬೆಳಿಗ್ಗೆ 7:59 9 ಗಂಟೆ 3 ಇನ್ನು ಅಪರಾಹ್ನ 3:29 4:34 ಹಾಗೆ ರಾತ್ರಿ 10:25 11:21 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂತಹ ಶುಕ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ಶುಕ್ರಹೋರ ಚೆನ್ನಾಗಿರುವಂಥದ್ದು. ಅದರಲ್ಲೂ ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ಸಮಯ ಶುಕ್ರಹೋರ ಸಮಯ. ಇದು ಈ ದಿನ ಬೆಳಿಗ್ಗೆ 9:04 10:08 ಇನ್ನು ಅಪರಾಹ್ನ 4:34 5:38 ಹಾಗೆ ರಾತ್ರಿ 11:21 ರಾತ್ರಿ 12:17 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಇರುವಂತಹ ಸಂದರ್ಭದಲ್ಲಿ ಆಯಾ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ನಿಮ್ಮ ಪ್ರಯತ್ನ ಕೂಡ ಸಾರ್ಥಕವಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗ ವಿಭಾಗವನ್ನು ನೋಡಿ ಉತ್ತಮವಾದಂಥ ಸಮಯವನ್ನು ನಿಮ್ಮ ಕೆಲಸಕ್ಕಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ದಿನ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇರುವಂಥ ದಿನ. ಹಾಗೆ ನಾಳೆಯ ದಿನ ಆಷಾಢ ಶುಕ್ರವಾರ ಇರುವಂಥದ್ದು. ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷವಾದಂಥ ದಿನ. ಈಗಾಗಲೇ ನಾವು ಮೊನ್ನೆಯ ಸಂಚಿಕೆಯಲ್ಲಿ ಆಷಾಢ ಮಾಸದ ತಯಾರಿ ಹೇಗಿರಬೇಕು, ಅದರಲ್ಲೂ ಈ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಬೇಕಾದಂಥ ಕ್ರಮಗಳೇನು, ಯಾವ ಯಾವ ಸಲಕರಣೆಗಳನ್ನು ಮೊದಲೇ ತಂದಿಟ್ಕೊಳ್ಬೇಕು ಇತ್ಯಾದಿ ವಿವರಗಳನ್ನು ತಿಳಿಸಿದ್ದೇವೆ. ಅದರಂತೆ ನಾಳೆ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಸಿದ್ಧತೆಯನ್ನು ಈ ದಿನವೇ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆಯ ಸಂಪ್ರದಾಯ ಹೇಗಿದೆಯೋ ಹಾಗೆ ಸರಳ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸುವಂಥದ್ದನ್ನು ಕೂಡ ನೀವು ಮಾಡಬಹುದು. ಇದರಿಂದ ಆಷಾಢ ಶುಕ್ರವಾರ ನಿಮ್ಮ ಬಯಕೆಗಳನ್ನು ಈಡೇರಿಸುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯಾಗುತ್ತೆ. ಅದರಿಂದಲೇ ವಿಷ್ಣು ಸಹಿತವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ವಿಶೇಷ ದಿನ ನಾಳೆ. ಹಾಗೆ ಈ ದಿನ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಕೆಲವರು ಆಷಾಢ ಮಾಸವನ್ನು ಅಷ್ಟೊಂದು ಶುಭಕರವಾಗಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ಆಷಾಢ ಅಷ್ಟೊಂದು ಒಳ್ಳೆಯ ಮಾಸ ಅಲ್ವಾ, ಈ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡಲ್ಲ, ಈ ರೀತಿಯ ಸಂದೇಹಗಳು ನಮ್ಮ ವೀಕ್ಷಕರಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನದ ಸಂಚಿಕೆಯಲ್ಲಿ ಅಂತಹ ಸಂದೇಹಗಳನ್ನು ನಿವಾರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಈ ದಿನದ ವಿಶೇಷ ಮಾಹಿತಿ ಅಂತ ಹೇಳಿದ್ರೆ, ಲಕ್ಷ್ಮೀ ಪೂಜೆಯನ್ನು ಪ್ರತಿದಿನ ಮಾಡುವಂಥವರು ಇದ್ದಾರೆ. ಅಂದರೆ ಮುಂಭಾಗಿಲ ಹೊಸ್ತಿಲನ್ನು ಕೈಯಿಂದ ಒರೆಸಿ ನಿತ್ಯವೂ ಕೂಡ ಹರಿದ್ರ ಕುಂಕುಮ ಪುಷ್ಪಗಳಿಂದ ಲಕ್ಷ್ಮಿಯನ್ನು ಸ್ವಾಗತಿಸಲಿಕ್ಕೆ ಪೂಜೆ ಮಾಡುವಂಥದ್ದು ಕೂಡ ಇದೆ. ಇದನ್ನು ಕೆಲವು ಮನೆಗಳಲ್ಲಿ ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗೆ ನಿತ್ಯವೂ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲದಂಥವರು ಶುಕ್ರವಾರ ಮುಂಜಾನೆ ಅಥವಾ ಗೋಧೂಳಿ ಸಮಯದಲ್ಲಿ ದೀಪರೂಪವಾದಂತಹ ಲಕ್ಷ್ಮಿಯನ್ನಾಗಲಿ ಲಕ್ಷ್ಮಿ ಫೋಟೋವನ್ನಾಗಲಿ ಪೂಜೆ ಮಾಡುವಂಥ ಕ್ರಮ ಕೂಡ ಕೆಲವರಲ್ಲಿದೆ. ಲಕ್ಷ್ಮಿಯ ವಾರ ಶುಕ್ರವಾರ ಆಗಿರುವಂಥದ್ದು. ಹಾಗಾಗಿ ಆಷಾಢ ಶುಕ್ರವಾರ ಬಹಳ ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಮೀಸಲಿರುವಂತಹ ದಿನ. ಹಾಗೆ ಈ ದಿನ ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮಿ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಲಕ್ಷ್ಮಿ ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳುವಂಥದ್ದನ್ನು ಬಹಳ ವಿಶೇಷವಾಗಿ ಮಾಡಬೇಕು. ಇದರಿಂದ ಸಕಲ ಸೌಭಾಗ್ಯಗಳು ಉಂಟಾಗುತ್ತೆ ಅನ್ನುವಂಥದ್ದು ಹಿರಿಯರ ಒಂದು ವಿಶೇಷ ಸಲಹೆ. ಹಾಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಮೃತ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಶ್ರಾವಣ ಶುಕ್ಲ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರುತ್ತೆ. ಇನ್ನು ಭಾದ್ರಪದ ಶುಕ್ಲ ಜ್ಯೇಷ್ಠ ನಕ್ಷತ್ರದ ದಿನ ಜ್ಯೇಷ್ಠಲಕ್ಷ್ಮಿ ವ್ರತ ಇರುತ್ತೆ. ಆಶ್ವಯುಜ ಶುಕ್ಲ ಪಾಡ್ಯಮಿಯ ದಿನ ಜಯಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಮಾರ್ಗಶಿರ ಮಾಸದ ಏಕಾದಶಿಯ ದಿನ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಇದೆ. ಇನ್ನು ವರ್ಷದ ಮೊದಲನೇ ದಿನ ಯುಗಾದಿ, ಹಾಗೆ ಅಕ್ಷಯ ತೃತೀಯ ದಿನ, ಕಾರ್ತಿಕ ಶುದ್ಧ ಪಾಡ್ಯಮಿಯ ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂಥ ಕೆಲವು ದಿನಗಳು ಇದೆ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬರುವಂಥ ಎಲ್ಲ ಶುಕ್ರವಾರಗಳು ಕೂಡ ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಮೀಸಲಿರುವಂಥದ್ದು. ಹಾಗಾಗಿ ಬಹಳ ಶ್ರೇಷ್ಠವಾದಂಥ ಈ ಆಷಾಢ ಮಾಸದ ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷಕ್ಕೆ ಒಳಗಾಗುವಂಥದ್ದು. ಹಾಗೆ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಸಕಲ ಸೌಭಾಗ್ಯಗಳನ್ನು
ಪಡ್ಕೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ಈ ಆಷಾಢ ಮಾಸದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳಿ ನಿತ್ಯವೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ಹಾಗೆ ಲಕ್ಷ್ಮಿಯ ಸಹಸ್ರ ನಾಮಾವಳಿಗಳನ್ನು ಹೇಳುವಂಥದ್ದು, ಇನ್ನು ನಿಮ್ಮ ಮನೆಯಲ್ಲಿ ಸಿಕ್ಕುವಂಥ ಹೂಗಳಿಂದಲೇ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಕುಂಕುಮದಿಂದ ಅರ್ಚನೆಯನ್ನು ಮಾಡಿ, ಧನಧಾನ್ಯ ಸಮೃದ್ಧಿಯನ್ನು ಪಡೀಲಿಕ್ಕೆ ಇದು ವಿಶೇಷವಾದಂಥ ಒಂದು ಉಪಾಯ ಆಗಿದೆ. ಇದನ್ನು ಅನುಸರಣೆ ಮಾಡಿ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸ ಶುಭವೋ ಅಶುಭವೋ, ಯಾಕೆ ಶುಭ ಕಾರ್ಯಗಳನ್ನು ಮಾಡಲ್ಲ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನದಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಅಂದರೆ ಜೂನ್ 30ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇರುವಂಥ ಆಷಾಢ ಮಾಸ ಬಹಳ ವಿಶೇಷವಾದಂಥ ಮಾಸ. ಚೈತ್ರದಿಂದ ಆರಂಭ ಆಗುವಂಥ 12 ಚಾಂದ್ರಮಾನ ತಿಂಗಳುಗಳ ಪೈಕಿ 5ನೆಯದ್ದೇ ಆಷಾಢ ಮಾಸ. ಇದರಲ್ಲಿ ಸಂಭವಿಸುವಂಥ ಹುಣ್ಣಿಮೆಯ ಜೊತೆ ಪೂರ್ವಾಷಾಢ ನಕ್ಷತ್ರ ಅಥವಾ ಉತ್ತರಾಷಾಢ ನಕ್ಷತ್ರ ಕೂಡಿಕೊಳ್ಳೋದ್ರಿಂದ ಈ ಹೆಸರು ಬಂದಿದೆ ಈ ಮಾಸಕ್ಕೆ. ಸೂರ್ಯ ಮಿಥುನ ರಾಶಿಯಲ್ಲಿರುವಾಗ ಆಷಾಢ ಪ್ರಾರಂಭ ಆಗುತ್ತೆ. ಹಾಗೆ ಸೂರ್ಯ ಕರ್ಕಾಟಕ ರಾಶಿಯಲ್ಲಿರುವಾಗ ಈ ಆಷಾಢ ಮುಗಿಯುವಂಥದ್ದು. ಹಲವು ವರ್ಷಗಳಿಗೆ ಒಮ್ಮೆ ಸೂರ್ಯ ಮಿಥುನ ರಾಶಿಯಲ್ಲಿ ಇರುವಾಗಲೇ ಮಾಸ ಮಧ್ಯದಲ್ಲಿ ಸೂರ್ಯ ಸಂಕ್ರಮಣವಿಲ್ಲದಂತಹ ಚಾಂದ್ರಮಾನ ಕೂಡ ಬರುತ್ತೆ. ಈ ತಿಂಗಳಿಗೆ ಅಧಿಕ ಆಷಾಢ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನದಿಂದಲೇ ನಿಜವಾದ ಆಷಾಢ ಆರಂಭ ಆಗ್ತಾ ಇದೆ. ಹಾಗೆ ಅಧಿಕ ಆಷಾಢದಲ್ಲೂ ಕೂಡ ನಿತ್ಯ ವಿಧಿಗಳನ್ನು ಬಿಟ್ಟು ಯಾವ ವಿಶೇಷ ಕಾರ್ಯಗಳನ್ನು ಕೂಡ ಮಾಡಲ್ಲ. ಇನ್ನು ಆಷಾಢ ಮಾಸದಲ್ಲೂ ಕೂಡ ಕೆಲವರು ಶುಭ ಕಾರ್ಯಗಳನ್ನು ಮಾಡಲ್ಲ. ಶುಭ ಕಾರ್ಯಗಳಾದಂತಹ ಮದುವೆಯ ಮಾತುಕತೆ ಇರ್ಬೋದು, ವಿವಾಹ ಇರ್ಬೋದು, ಗೃಹ ಪ್ರವೇಶ, ಉಪನಯನ, ವಾಹನವನ್ನು ಕೊಳ್ಳುವಂಥದ್ದು, ಜಮೀನನ್ನು ಕೊಳ್ಳುವಂಥದ್ದು, ಇನ್ನು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಇವೆಲ್ಲ ಕೂಡ ನಿಷೇಧವಾಗಿರುವಂಥದ್ದು. ಇದಕ್ಕೆ ಮುಖ್ಯವಾಗಿ ಕಾರಣಗಳು ನೂರಾರು ಇರಬಹುದು. ಆದರೂ ಕೂಡ ಈ ಆಷಾಢ ಮಾಸ ಕೆಲವರ ಪಾಲಿಗೆ ಅಶುಭ ಮಾಸ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಕೆಲವರು ಆಷಾಢದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಇರುವಂತಹ ಕಾಲವನ್ನು ಶೂನ್ಯ ಮಾಸ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗಾಗಿ ಆಷಾಢ ಮಾಸ ವಿಶೇಷ ಮಾಸ ಅಂತ ಹೇಳಿ ಕೆಲವರು ಪರಿಗಣಿಸಿದ್ರೆ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ಪ್ರದೇಶದಲ್ಲಿ ಆಷಾಢವನ್ನು ಬಹಳ ವಿಶೇಷ ಮಾಸ ಅಂತ ಹೇಳಿ ಪರಿಗಣಿಸ್ತಾರೆ. ಇವರು ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಸಾಮಾನ್ಯವಾಗಿ ಆಷಾಢ ಮಾಸದ ಶುಕ್ರವಾರಗಳಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆ ನಡೆಯುವಂಥ ಒಂದು ಕ್ರಮ ಕೂಡ ಇದೆ. ಹಾಗಾಗಿ ಈ ಆಷಾಢ ಮಾಸವನ್ನು ಅಲ್ಲಗಳೆಯುವಂಥವ್ರಿಗೆ ಬಹಳ ವಿಶೇಷತೆಗಳೇ ಈ ಮಾಸದಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೇಕಾಗಿದೆ. ಏಕೆಂದರೆ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗ್ತಾ ಇದೆ ಈ ವರ್ಷ. ಹಾಗಾಗಿ ದಕ್ಷಿಣಾಯನ ಪ್ರಾರಂಭದ ಕುರುಹಾಗಿ ದೇವಾಲಯಗಳಲ್ಲಿ ಭಗವಂತನಿಗೆ ಡೋಲೋತ್ಸವ ನಡೆಯುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಆ ದಿನದಿಂದಲೇ ಚಾತುರ್ಮಾಸ ವ್ರತ ಆರಂಭ ಆಗುತ್ತೆ. ಯತಿಗಳು, ಯೋಗಿಗಳು ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು. ಈ 4 ತಿಂಗಳುಗಳ ಕಾಲ ತಮ್ಮ ಸ್ವಂತ ಮಠ ಅಥವಾ ಆಶ್ರಮವನ್ನು ಬಿಟ್ಟು ಬೇರೊಂದು ಕಡೆಯಲ್ಲಿ ವಾಸ್ತವ್ಯ ಹೂಡುವಂಥದ್ದು ಈ ಚಾತುರ್ಮಾಸ್ಯದಲ್ಲಿ ನಡೆದು ಬಂದಿರುವಂಥದ್ದು. ಹಾಗೆ ನವವಿವಾಹಿತೆಯರು ಆಷಾಢದಲ್ಲಿ ಪತಿಯ ಗೃಹದಲ್ಲಿ ಇರಬಾರದು ಅನ್ನುವಂಥ ಒಂದು ಮಾತು ಇದೆ. ಹಾಗಾಗಿ ಮನೆಗೆ ಬಂದಂಥ ಸೊಸೆಯನ್ನು ತವರು ಮನೆಗೆ ಕಳಿಸುವಂತಹ ಸಂಪ್ರದಾಯ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಅತ್ತೆ ಸೊಸೆಯರು ಒಂದೇ ಕಡೆ ಇರಬಾರದು, ಒಂದೇ ಬಾಗಿಲಿನಲ್ಲಿ ಓಡಾಡಬಾರದು ಅನ್ನುವಂಥ ಒಂದು ಸಂಪ್ರದಾಯ ಕೂಡ ಕೆಲವರು ಆಚರಣೆ ಮಾಡುವಂಥದ್ದಿದೆ ಈ ಆಷಾಢ ಮಾಸದಲ್ಲಿ. ಇನ್ನು ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಇರುತ್ತೆ, ಗಾಳಿ ವಿಪರೀತವಾಗಿರುತ್ತೆ. ಆದ್ದರಿಂದಲೇ ಹೊರಗೆ ಹೋಗುವಂಥದ್ದು ಬಹಳ ಕಷ್ಟಕರವಾಗ್ತಾ ಇತ್ತು. ಬಹಳ ಹಿಂದೆ ಜ್ಞಾಪಿಸ್ಕೊಂಡ್ರೆ ಮಳೆ ಗಾಳಿ ತುಂಬ ವಿಪರೀತವಾಗಿ ಇದ್ದಂಥ ಸಂದರ್ಭ. ಆ ರೀತಿ ನಿರಂತರವಾಗಿ ಮಳೆ ಬರ್ತಾ ಇದ್ರೆ, ಗಾಳಿ ಬರ್ತಾ ಇದ್ರೆ ಸಂಚಾರಕ್ಕೆ ಅಡ್ಡಿ ಆತಂಕಗಳು ಬರ್ತಾ ಇತ್ತು. ಹಾಗಾಗಿ ಹೊರಗಿನ ಕೆಲಸ ಕಾರ್ಯಗಳನ್ನು ನಿಷೇಧ ಮಾಡಿದ್ರು ನಮ್ಮ ಹಿರಿಯರು. ಯಾಕೆಂದರೆ ಈ ಕೆಲಸ ಕಾರ್ಯಗಳು ಪೂರ್ಣ ಆಗ್ತಾ ಇರಲಿಲ್ಲ. ಆದ್ದರಿಂದಲೇ ಈ ಮಳೆ ಗಾಳಿ ಇರುವಂತಹ ಸಂದರ್ಭದಲ್ಲಿ ಹೊರಗಿನ ಸಂಚಾರವನ್ನು ನಿಷೇಧ ಮಾಡಿದ್ರು. ಹಾಗೆ ಶುಭ ಸಮಾರಂಭಗಳನ್ನು ಕೂಡ ನಿಷೇಧ ಮಾಡಿದ್ರು. ಯಾಕೆಂತ ಹೇಳಿದ್ರೆ ರೈತರಿಗೆ ಹೊಲ ಗದ್ದೆಗಳಲ್ಲಿ ವಿಪರೀತ ಕೆಲಸ ಕಾರ್ಯಗಳು ಇರ್ತಾ ಇತ್ತು. ಆ ಕಾರಣದಿಂದ ಬೇರೆ ವ್ಯವಹಾರಕ್ಕೆ ಸಮಯವೇ ಅವರಿಗೆ ಸಿಗ್ತಾ ಇರಲಿಲ್ಲ. ಈ ಎಲ್ಲ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು,
ಏಕೆಂದರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಯ ಅವಕಾಶ ಇರ್ತಾ ಇರಲಿಲ್ಲ. ಜೊತೆಗೆ ಬಂಧು ವರ್ಗದವರು ನೆಂಟರಿಷ್ಟರು ಕೂಡ ಆ ಶುಭ ಕಾರ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರಿಂದಲೇ ಆಷಾಢ ಮಾಸದಲ್ಲಿ ಈ ಶುಭ ಕಾರ್ಯಗಳನ್ನ ನಿಷೇಧ ಮಾಡಿದ್ರು. ಕೃಷಿ ಚಟುವಟಿಕೆಗಳಲ್ಲಿ ಮಾತ್ರ ರೈತರು ತೊಡಗಿಸ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ. ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಹೊಲ ಗದ್ದೆಗಳ ಕೆಲಸ ವಿಪರೀತವಾಗಿ ಇರ್ತಾ ಇತ್ತು ಆಷಾಢ ಮಾಸದಲ್ಲಿ. ಯಾಕೆಂದ್ರೆ ಬಿತ್ತನೆ ಮಾಡುವಂಥ ಸಮಯ ಇದು. ಹಾಗೆ ಹೆಣ್ಣು ಮಕ್ಕಳು ಜಮೀನಿನ ಕೆಲಸವನ್ನ ಮಾಡಿ ಮನೆಯ ಕೆಲಸವನ್ನ ನಿಭಾಯಿಸುವಂಥದ್ದು ಕಷ್ಟಕರವಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಒತ್ತಡ ಉಂಟಾಗ್ತಾ ಇತ್ತು. ಹಾಗಾಗಿ ಅತ್ತೆಯಾದಂಥವರು ಸೊಸೆಯಿಂದ ಹೆಚ್ಚು ಕೆಲಸವನ್ನ ನಿರೀಕ್ಷೆ ಮಾಡ್ತಾ ಇದ್ದಿದ್ದರಿಂದ ಅವರಿಬ್ಬರ ಮಧ್ಯೆ ವೈಮನಸ್ಸು ಉಂಟಾಗ್ತಾ ಇತ್ತು. ಆದ್ರಿಂದಲೇ ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸ್ಲಿಕ್ಕಾಗಿ ಆ ಒಂದು ತಿಂಗಳು ಸೊಸೆಯನ್ನ ತವರು ಮನೆಗೆ ಕಳಿಸುವಂತಹ ಸಂಪ್ರದಾಯ ಬಂದಿರಬಹುದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿದೆ. ಹಾಗೆ ಈ ಆಷಾಢ ಮಾಸದಲ್ಲಿ ಮಾಡುವಂತಹ ಯಾವುದೇ ಶುಭ ಕಾರ್ಯಗಳು ಫಲ ನೀಡಲ್ಲ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಈ ಮಾತು ಬಹಳ ಜನಪ್ರಿಯವಾಗಿರುವಂಥದ್ದು. ಆದರೆ ಈಗಾಗಲೇ ಹೇಳಿದಾಗೆ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದೇ ಇರಲಿಕ್ಕೆ ಸಾಮಾಜಿಕ ಕಳಕಳಿಯಿಂದ ಕೂಡಿರುವಂಥ ಕಾರಣವಿದೆಯೇ ಹೊರತು ಧಾರ್ಮಿಕ ಕಾರಣ ಯಾವುದೂ ಕೂಡ ಇಲ್ಲ. ಆದರೂ ಈ ಸಾಮಾಜಿಕ ಕಳಕಳಿಯೇ ವೈಜ್ಞಾನಿಕ ಕಾರಣದ ಹಿನ್ನೆಲೆಯಲ್ಲಿ ಇರುವಂಥದ್ದು. ಹಾಗಾಗಿ ನಮ್ಮ ದೇಶದ ಬೆನ್ನೆಲುಬಾದಂಥ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಆಷಾಢ ಮಾಸದಲ್ಲಿ ಶುಭ ಸಮಾರಂಭಗಳನ್ನು ನಿಷೇಧ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ಆಷಾಢ ಮಾಸದಲ್ಲಿ ವಿವಾಹಿತರು ಅಂದರೆ ದಂಪತಿಗಳು ಒಟ್ಟಾಗಿ ಸೇರಬಾರದು ಅನ್ನುವಂಥ ಒಂದು ಮಾತು ಕೂಡ ಇದೆ. ಯಾಕೆಂತ ಹೇಳಿದ್ರೆ ಈ ಆಷಾಢ ಮಾಸದಲ್ಲಿ ಗರ್ಭವನ್ನು ಧರಿಸಿದ್ರೆ ಚೈತ್ರ ಮಾಸದಲ್ಲಿ ಮಗು ಜನನ ಆಗತ್ತೆ. ಆ ಸಂದರ್ಭದಲ್ಲಿ ಹೆರಿಗೆ ಆಗತ್ತೆ 9 ತಿಂಗಳ ನಂತರದಲ್ಲಿ. ಅದು ವೈಶಾಖ ಮಾಸದ ಬಿರು ಬೇಸಿಗೆಯ ಕಾಲವಾಗಿರುವಂಥದ್ದು. ಹಾಗಾಗಿ ಮಗುವಿಗೆ ತುಂಬಾ ತ್ರಾಸವಾಗತ್ತೆ. ಆದ್ರಿಂದಲೇ ಆಷಾಢ ಮಾಸದಲ್ಲಿ ದಂಪತಿಗಳು ಒಟ್ಟಾಗಿ ಸೇರಬಾರದು ಅನ್ನುವಂಥ ಒಂದು ಪದ್ಧತಿ ಕೂಡ ಕೆಲವರಲ್ಲಿದೆ. ಆದರೆ ಈ ಆಷಾಢ ಮಾಸವನ್ನ ಶುಭ ಕಾರ್ಯಗಳಿಗೆ ನಿಷಿದ್ಧ ಮಾಸ ಅಂತ ಹೇಳಿದ್ರೂ ಕೂಡ ಆತ್ಮೋನ್ನತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾಗಿ ಶಾಸ್ತ್ರದ ಯಾವ ಭಾಗದಲ್ಲೂ ಕೂಡ ಆಷಾಢ ಮಾಸ ಅಶುಭ ಮಾಸ ಅಂತ ಹೇಳಿಲ್ಲ. ಬದಲಾಗಿ ಮನುಷ್ಯ ಕೃಷಿ ಚಟುವಟಿಕೆಯಲ್ಲಿ ತೊಡಗಲಿ, ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ವಹಿಸಲಿ, ಭಗವಂತನ ಆರಾಧನೆಯಲ್ಲಿ ಹೆಚ್ಚು ಸಮಯವನ್ನ ತೊಡಗಿಸಿಕೊಳ್ಳಲಿ ಅನ್ನುವಂಥ ಉದ್ದೇಶದಿಂದ ಕೆಲವು ಸಂಪ್ರದಾಯಗಳನ್ನು ಹಾಕಿಕೊಂಡಿದ್ದಾರಷ್ಟೇ. ಹಾಗೆ ಆಷಾಢ ಮಾಸದ ಮಹತ್ವಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಇದು ಬಹಳ ವಿಶೇಷವಾದಂತಹ ಮಾಸ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಮಾಸದಲ್ಲೇ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವಂಥದ್ದು ಈ ತಿಂಗಳಲ್ಲಿ. ಇನ್ನು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದದ್ದು ಈ ಮಾಸದಲ್ಲೇ. ಮಹಾಪತಿವ್ರತಿಯಾದಂತಹ ಅನಸೂಯಾದೇವಿ 4 ಸೋಮವಾರ ಶಿವವ್ರತವನ್ನು ಮಾಡಿರುವಂಥದ್ದು, ಅಂದರೆ ಸೋಮವಾರದ ವ್ರತವನ್ನು ಮಾಡಿರುವಂಥದ್ದು ಈ ಆಷಾಢ ಮಾಸದಲ್ಲಿ. ಹಾಗೆ ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭ ಆಗುವಂಥದ್ದು ಈ ಸಂದರ್ಭದಲ್ಲೇ. ಪ್ರಥಮ ಏಕಾದಶಿಯ ವ್ರತದ ಆಚರಣೆ ಬರುವಂಥದ್ದು ಈ ಆಷಾಢದಲ್ಲಿ. 24 ಏಕಾದಶಿಗಳಲ್ಲೇ ಈ ಪ್ರಥಮ ಏಕಾದಶಿ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇನ್ನು ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತವನ್ನು ಪ್ರಾರಂಭ ಮಾಡಿದ್ದು ಆಷಾಢ ಮಾಸದಲ್ಲೇ. ಇಂದ್ರ ಗೌತಮರಿಂದ ಸಹಸ್ರಾಕ್ಷನಾಗು ಅನ್ನುವಂತಹ ಶಾಪವನ್ನು ಪಡ್ಕೊಂಡಿದ್ದು, ಹಾಗೆ ಅದರ ವಿಮೋಚನೆಗೆ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆಯನ್ನು ಪಡ್ಕೊಂಡಿದ್ದು ಕೂಡ ಈ ಆಷಾಢ ಮಾಸದಲ್ಲೇ. ಇನ್ನು ಸುಮಂಗಲಿಯರಿಗೆ ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಆಷಾಢ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಚಾತುರ್ಮಾಸ್ಯ ವ್ರತ ಆರಂಭ ಆಗುವಂಥದ್ದು ಕೂಡ ಈ ಆಷಾಢ ಮಾಸದಿಂದಲೇ. ಅದರಲ್ಲೂ ಈ ಆಷಾಢದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಮೃತಲಕ್ಷ್ಮಿ ವ್ರತವನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಮಹತ್ವಗಳು ಇರುವಂತಹ ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ಹೇಳಿ ಕರೆಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವಂಥದ್ದು ಈ ಆಷಾಢ ಮಾಸದಲ್ಲೇ. ಹಾಗಾಗಿ ಇಷ್ಟೆಲ್ಲ ಮಹತ್ವಗಳಿರುವಂತಹ ಆಷಾಢ ಬಹಳ ವಿಶೇಷವಾದಂತಹ ಮಾಸ ಅಂತ ಹೇಳಿ ಪರಿಗಣಿಸ್ಬೋದು. ಇನ್ನು ಆಷಾಢ ಮಾಸದ ಪಾಲಕ ದೇವತೆ ವಾಮನ.
ಈ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತ ಹೇಳಿ ಕರೀತಾರೆ. ಇನ್ನು ಕೃಷ್ಣ ಪಕ್ಷದ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಅನ್ನೋವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಆಷಾಢ ಮಾಸದಲ್ಲಿ ದೇವರು ನಿದ್ರೆಯನ್ನು ಮಾಡುವಂಥ ಒಂದು ಸಂದರ್ಭ ಇದು. ಹಾಗಾಗಿ ವಿಷ್ಣುವಿನ ಭಕ್ತರಿಗೆ ಬಹಳ ವಿಶೇಷವಾದಂಥ ಮಾಸ ಈ ಆಷಾಢ ಮಾಸ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಇನ್ನು ಪಂಢರಾಪುರಕ್ಕೆ ಯಾತ್ರೆ ಹೋಗುವಂಥದ್ದು, ಅದರಲ್ಲೂ ಕೆಲವರು ಪಾದಯಾತ್ರೆಯನ್ನು ಹೋಗುವಂಥದ್ದು ಕೂಡ ಇದೆ ದೇವರ ದರ್ಶನಕ್ಕೆ. ಇನ್ನು ಈ ಆಷಾಢ ಮಾಸದಲ್ಲೇ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಲೀನವಾಗ್ತಾನೆ ಅನ್ನುವಂಥದ್ದು ಇದೆ. ಅದರಿಂದಲೇ ದಕ್ಷಿಣಾಯನ ಪ್ರಾರಂಭ ಆಗುವಂಥದ್ದು ಈ ಸಮಯದಲ್ಲೇ ದೇವತೆಗಳ ನಿದ್ರೆಯ ಕಾಲ ಇದಾಗಿರುವಂಥದ್ದು. ಆದರೆ ಈ ದಕ್ಷಿಣಾಯನದಲ್ಲಿ ವಿಶೇಷವಾಗಿ ಪಿತೃಗಳ ಆರಾಧನೆಯನ್ನು ಮಾಡುವಂಥದ್ದು, ಪಿತೃಪಕ್ಷ ಬರುವಂಥದ್ದು ಕೂಡ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ದೇವತೆಗಳ ಆರಾಧನೆಗಿಂತ ಈ ದಕ್ಷಿಣಾಯನದಲ್ಲಿ ಪಿತೃಗಳ ಆರಾಧನೆ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ದಕ್ಷಿಣಾಯನ ಆರಂಭ ಆಗುವಂಥದ್ದು ಕೂಡ ಈ ಆಷಾಢ ಮಾಸದಲ್ಲೇ. ಈ ಕಾಲಾವಧಿಯಲ್ಲಿ ದೇವತೆಗಳ ತತ್ವಗಳು ಅಪ್ರಕಟ ರೂಪದಲ್ಲಿರುತ್ತೆ. ಆದ್ದರಿಂದಲೇ ವಾಯುಮಂಡಲದಲ್ಲಿ ಮತ್ತು ಬ್ರಹ್ಮಾಂಡ ಮಂಡಲದಲ್ಲಿ ಅಸುರಿ ಶಕ್ತಿಗಳ ಪ್ರಾಬಲ್ಯ ಹೆಚ್ಚಾಗಿರುತ್ತೆ. ಅದರ ಪರಿಣಾಮವಾಗಿ ಭೂಮಿಯ ಮೇಲಿರುವಂತಹ ಜೀವಿಗಳಿಗೂ ಕೂಡ ಅಸುರಿ ಶಕ್ತಿಯ ಪ್ರಭಾವ ಹೆಚ್ಚಾಗ್ತಾ ಇರುತ್ತೆ. ಆದ್ದರಿಂದಲೇ ವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಬರುವಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಆದ್ದರಿಂದಲೇ ವಿಷ್ಣು ದೇವಾಲಯಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು, ಹೀಗೆ ಆಷಾಢ ಮಾಸ ಅತ್ಯಂತ ಮಹತ್ವಪೂರ್ಣವಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಪಡ್ಕೊಂಡಿರುವಂತಹ ಒಂದು ಮಾಸ. ಹಾಗೆ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿರುವಂತೆ, ಹಾಗೆ ಕೆಲವು ಪುರಾಣಗಳಲ್ಲಿ ಹೇಳಿರುವಂತೆ ಆಷಾಢ ಮಾಸ ದೇವಾನುದೇವತೆಗಳಿಗೆ ಪ್ರಸಿದ್ಧವಾದಂತಹ ಒಂದು ಮಾಸ. ಈ ಮಾಸದಲ್ಲೇ ದೇವತೆಗಳ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವರ್ಷದ ಹೆಚ್ಚಿನ ದಿನಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮನುಷ್ಯ ತೊಡಗಿಸ್ಕೊಂಡ್ರೂ ಕೂಡ ಈ ಒಂದು ತಿಂಗಳು ಭಗವಂತನ ಆರಾಧನೆಗೆ ವಿಶೇಷವಾಗಿ ತಮ್ಮ ಸಮಯವನ್ನು ಮೀಸಲಿಡ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಶುಭ ಕಾರ್ಯಗಳನ್ನ ವರ್ಜ್ಯ ಮಾಡಿ ದೇವತೆಗಳನ್ನ ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೊಸ ಬದಲಾವಣೆಯನ್ನ ಜೀವನದಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಈ ಆಷಾಢ ಮಾಸವನ್ನ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಇನ್ನು ಈ ಆಷಾಢ ಮಾಸದ ಆಚರಣೆ ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ನಿಮ್ಮ ಸಂಪ್ರದಾಯ ಯಾವ ರೀತಿ ಹೇಳುತ್ತೋ ಅದನ್ನ ಅನುಸರಣೆ ಮಾಡಿ. ಆದರೆ ಭಗವಾನ್ ವಿಷ್ಣುವನ್ನ, ಲಕ್ಷ್ಮಿಯನ್ನ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಆರಾಧನೆ ಮಾಡಿ ವಿಶೇಷ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನ ಈ ಆಷಾಢ ಮಾಸದಲ್ಲಿ ಕರುಣಿಸ್ಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ನಿಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಯಾವುದೇ ನಿಮ್ಮ ಕನಸುಗಳನ್ನು ನನಸಾಗಿಸಲಿಕ್ಕೆ ಅಥವಾ ಬಾಕಿ ಇರುವಂಥ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ವಿಶೇಷ ಅವಕಾಶ ಒಂದು ಒದಗಿ ಬರುವಂಥದ್ದಿದೆ. ಅಂಥ ಅವಕಾಶವನ್ನು ಈ ದಿನ ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಈ ದಿನ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಎರಡೂ ಕೂಡ ಜೊತೆಯಲ್ಲಿ ಇರುವಂಥದ್ದು. ಒಳ್ಳೆ ಕೆಮಿಸ್ಟ್ರಿ ಇದೆ ಈ ದಿನದಲ್ಲಿ ಇವೆರಡರ ಮಧ್ಯೆ. ಹಾಗಾಗಿ ಒಂದು ವಿಶೇಷ ಕೆಲಸ ನಿಮ್ಮಿಂದ ಆಗುವಂಥ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಈ ದಿನ ನೀವು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡ್ರೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ವಿಶೇಷವಾಗಿ ದಿನಸಿ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ನವಗ್ರಹ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಸಕಾರಾತ್ಮಕ ಚಿಂತನೆ ಹಾಗೆ ಸಮತೋಲಿತವಾದಂತಹ ಒಂದು ನಿರ್ಧಾರ ಯೋಜಿತ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಮಾಡುತ್ತೆ. ಹಾಗಾಗಿ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮಗೆ ನಿಮ್ಮ ಬಂಧುಗಳೋ ಮಿತ್ರರೋ ಕೆಲಸಕ್ಕೆ ಸಹಕಾರಿಯಾಗಿ ನಿಲ್ಲುವಂಥವ್ರು. ಹಾಗಾಗಿ ಕೆಲಸಗಳು ಪೂರ್ಣ ಆಗಬೇಕು ಅಂತ ಹೇಳಿದರೆ ಈ ದಿನ ಬೇರೆಯವರ ಸಹಕಾರ ನಿಮಗೆ ಬೇಕಾಗುತ್ತೆ. ಹಾಗೆ ಈ ದಿನ ನೀವು ಸಾಮಾಜಿಕ ಸಂಬಂಧಿತ ಚಟುವಟಿಕೆಯೊಂದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷವನ್ನು ತರುವಂಥ ವಿಚಾರಗಳು.
ಹಾಗೆ ಯಾವ ವ್ಯಕ್ತಿಯ ಮೇಲೆ ಆದರೂ ಕೂಡ ಈ ದಿನ ಒತ್ತಡವನ್ನು ಹೇರಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಅವರು ಪರಿಪಾಲನೆ ಮಾಡಲಿ ಅನ್ನುವಂಥ ಒತ್ತಡವನ್ನು ಹೇರಬಾರ್ದಷ್ಟೇ ಈ ದಿನದಲ್ಲಿ. ಹಾಗೆ ಈ ದಿನ ನೀವು ಕೂಡ ಕೆಲವೊಮ್ಮೆ ಗಡಿಬಿಡಿಯಲ್ಲಿದ್ದಾಗ, ಆತುರದಲ್ಲಿದ್ದಾಗ, ಒತ್ತಡದಲ್ಲಿದ್ದಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹಾಗೆ ಈಗಾಗಲೇ ತೆಗೆದುಕೊಂಡಿರುವಂಥ ನಿರ್ಧಾರಗಳನ್ನು ಕೂಡ ಬದಲಾಯಿಸಬೇಡಿ. ಇದರಿಂದ ನಿಮ್ಮ ಕಾಳಜಿ ಕೆಲಸದ ಮೇಲೆ ಎಷ್ಟಿದೆ ಅನ್ನುವಂಥದ್ದು ಬೇರೆಯವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಪಠಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಹತ್ವದ ದಿನ. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ನನಸಾಗಿಸಿಕೊಳ್ಳುವಂಥ ಒಂದು ದಿನ. ಒಳ್ಳೆಯ ಪ್ರಯತ್ನ ಇದ್ದರೆ ಖಂಡಿತ ಅಷ್ಟೇ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಪೂರ್ಣವಾದ ಶ್ರದ್ಧೆಯಿಂದ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಹಾಗೆ ಯಾವುದೇ ಸ್ಥಗಿತಗೊಂಡಂತಹ ಸರ್ಕಾರಿ ಕಚೇರಿಗಳಲ್ಲಿರುವಂಥ ಕೆಲಸಗಳು ಈ ದಿನ ಪೂರ್ಣ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಪ್ರಯತ್ನ ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ, ನಿಮ್ಮ ನಡತೆಯನ್ನು ನೋಡಿ ನಿಮ್ಮ ಮಿತ್ರರೊಬ್ಬರು ಸಂಪೂರ್ಣ ಸಹಕಾರವನ್ನು ನೀಡಲಿಕ್ಕೆ ಮುಂದೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಇದು ನಿಮಗೆ ನೀವು ಕೊಟ್ಟಂತಹ ಒಂದು ಆತ್ಮಗೌರವ ಇದು. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯೊಂದಿಗೆ ಯಾವುದೇ ವಿಚಾರವನ್ನು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸಬೇಡಿ. ಅವರ ವೈಯಕ್ತಿಕ ವಿಚಾರಗಳನ್ನು ಈ ಒಂದು ಸಂದರ್ಭದಲ್ಲಿ ತರಬೇಡಿ. ಹಾಗಾಗಿ ನಿಮ್ಮ ವ್ಯವಹಾರಗಳು ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ನಿಮ್ಮ ಮಾತುಕತೆ ಇದ್ದರೆ ಬಹಳ ಉತ್ತಮ. ಇನ್ನು ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ನಷ್ಟ ಉಂಟಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನುವಂಥ ಅನುಭವಕ್ಕೆ ಬಂದರೆ ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಹಣಕಾಸಿನ ವಿಚಾರಗಳನ್ನು. ಈ ದಿನ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಸಕಾರಾತ್ಮಕ ಮನೋಭಾವವನ್ನು ಇಟ್ಕೊಳ್ಳುವಂಥ ದಿನ. ಹಾಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಧನಾತ್ಮಕ ಆಲೋಚನೆಗಳು ಇರಬೇಕಾಗಿರುವಂಥದ್ದು. ಏಕೆಂದರೆ ನಿಮ್ಮ ಸುತ್ತಮುತ್ತ ಈ ದಿನ ನೆಗೆಟಿವ್ ವೈಬ್ಸ್ ಜಾಸ್ತಿ ಇದೆ. ಈ ಋಣಾತ್ಮಕವಾಗಿ ಮಾತಾಡುವಂಥವರು ಸ್ಯಾಡಿಸ್ಟ್ಗಳು, ಹಾಗೆ ನಿಮ್ಮಿಂದ ಏನು ಬರುತ್ತೆ ಅನ್ನುವಂಥದ್ದನ್ನು ನೋಡೋರೇ ನಿಮ್ಮ ಸುತ್ತಮುತ್ತ ಇರುವಂಥವರು. ಹಾಗಾಗಿ ಅಂಥ ವಿಚಾರಗಳು, ಅಂಥ ವಾತಾವರಣಗಳು ಬಹಳ ಹಿನ್ನಡೆಯನ್ನು ತರುವಂಥದ್ದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಕೆಲವು ದಿನಗಳಿಂದ ನಡೀತಾ ಇರುವಂಥ ಸಮಸ್ಯೆಗೆ ಈ ದಿನ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅದರ ಫಲ ಈ ದಿನವೇ ನಿಮಗೆ ಸಿಕ್ಕತ್ತೆ. ಇನ್ನು ಮಕ್ಕಳ ಗಮನ ನಿಮಗೆ ವಿಶೇಷವಾಗಿ ಕಾಣಿಸುವಂಥದ್ದು. ಹಾಗಾಗಿ ಮಕ್ಕಳ ಚಿಂತೆ ಈ ದಿನ ನಿಮಗೆ ಕಾಡುವಂಥದ್ದು ಇದೆ. ಜೊತೆಗೆ ಯಾವುದೇ ಒಂದು ಪ್ರಯಾಣದ ಕಾರ್ಯಕ್ರಮ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಜೀವನದಲ್ಲಿ ನೀವು ಸಮತೋಲನವನ್ನು ಸಾಧಿಸಬೇಕು. ಹಾಗಾಗಿ ನಿಮ್ಮ ಸ್ವಾರ್ಥ ರಹಿತವಾದಂತಹ ಜೀವನ ಏನಿದೆ ಅದು ಈ ದಿನ ಮತ್ತೊಮ್ಮೆ ಪ್ರಕಟ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮಿಂದಾಗಿ ಕುಟುಂಬದ ಸಂತೋಷದ ವಾತಾವರಣ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಏನು ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸುವಂಥ ದಿನ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇರುವಂಥ ಒಂದು ಕೆಲಸ ಈ ದಿನ ಆಗುತ್ತೆ. ಹಾಗೆ ಹೊಸತನ ಅನ್ನುವಂಥದ್ದು ನಿಮ್ಮಲ್ಲಿ ದಿನ ಇದೆ. ಅದೇ ರೀತಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಮನಸ್ಸು ಸಂಪೂರ್ಣವಾಗಿ ಈ ದಿನ ಸಿದ್ಧ ಸ್ಥಿತಿಯಲ್ಲಿ ಇರುವಂಥದ್ದು. ಮೆಂಟಲ್ ರೆಡಿನೆಸ್ ಈ ದಿನ ಬಹಳ ವಿಶೇಷವಾಗಿದೆ. ಆದ್ದರಿಂದ ನಿಮ್ಮೊಳಗಿರುವಂಥ ಹೊಸ ಶಕ್ತಿಯ ಪರಿಣಾಮ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಈ ದಿನ ಅನುಕೂಲಕರವಾಗಿರುವಂಥದ್ದು. ಆದರೆ ಆತುರದ ನಿರ್ಧಾರದಿಂದ ಸ್ವಲ್ಪ ಹಾನಿಯಾಗುವಂಥದ್ದಿದೆ. ಸ್ವಲ್ಪ ಅರ್ಥೈಸ್ಕೊಳ್ಬೇಕು ಈ ಪರಿಸ್ಥಿತಿಯನ್ನು. ಇನ್ನು ವಿಶೇಷವಾಗಿ
ನೀವು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಕಾರ್ಯಸಿದ್ಧಿಗಾಗಿ ಈ ದಿನದಲ್ಲಿ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ನಿಮ್ಮ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಆದರೆ ಕೆಲವು ನಿರ್ಧಾರಗಳು ಹೃದಯದಿಂದ ಬರಬೇಕು. ಹಾಗಾಗಿ ಮನಸ್ಸಿಗೂ ಮತ್ತು ಹೃದಯಕ್ಕೂ ಯಾವ ರೀತಿಯ ವ್ಯತ್ಯಾಸ ಇದೆ, ಎಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ತೀರೋ ಅದರ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನುವಂಥ ಒಂದು ಅನುಭವ ಈ ದಿನ ನಿಮಗೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಭಾವನೆಗಳೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮಲ್ಲಿ ಒತ್ತರಿಸಿ ಬರುವಂಥ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಕಾರ್ಯ ಸಾಮರ್ಥ್ಯ ಚೆನ್ನಾಗಿದೆ, ಆದರೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಸಂಬಂಧಿಕರ ಆಗಮನ ಮತ್ತು ಅವರ ಜೊತೆ ನಡೆಯುವಂಥ ಮಾತುಕತೆ ನಿಮಗೆ ಒಂದು ರೀತಿಯ ಸಂತೋಷದ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಕುಟುಂಬ ಮತ್ತು ಕೆಲಸದ ಸ್ಥಳದಲ್ಲಿ ಬಹಳ ಪರಿಶ್ರಮ ಪಡ್ತಾ ಇದ್ದೀರಿ. ತುಂಬ ಒಂದು ರೀತಿಯಲ್ಲಿ ತ್ಯಾಗ ಮನೋಭಾವ ಹೆಚ್ಚಾಗಿರೋದ್ರಿಂದ, ಪರೋಪಕಾರ ಜಾಸ್ತಿ ಇರೋದರಿಂದ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಗಮನವನ್ನು ಕೊಡ್ತಾ ಇಲ್ಲ. ಆದರೆ ಈ ದಿನ ಅದರ ಬಗ್ಗೆ ಕೂಡ ಒಂದು ಯೋಚನೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ನಿಮ್ಮಿಂದ ಆಗಲ್ಲ ಅಂತ ಹೇಳಿ ಕೈ ಬಿಡುವಂಥದ್ದು ತರವಲ್ಲ. ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಧನಾತ್ಮಕವಾದಂಥ ಮೋಟಿವೇಶನ್ ನಿಮಗೆ ಬೇಕಾಗತ್ತೆ. ಅದಕ್ಕೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅವರ ಪ್ರೇರಣೆ ನಿಮಗೆ ತುಂಬ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಅವಕಾಶಗಳು ತುಂಬ ಇದೆ, ಆದರೆ ಅದರ ಸದುಪಯೋಗ ಆಗಬೇಕು. ಆದರೆ ನಿಮ್ಮ ದೂರದೃಷ್ಟಿಯ ಕೊರತೆ ಅಥವಾ ಈ ಕೆಲಸದ ಒತ್ತಡ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂಥ ಅಗತ್ಯತೆ ಕಾಣಿಸ್ತಾ ಇದೆ. ಇನ್ನು ಯಾವುದೇ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೊದಲು ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಅದರ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಎಷ್ಟರ ಮಟ್ಟಿಗೆ ಬೇಕಾಗುತ್ತೆ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಪೂರ್ವ ನಿಯೋಜಿತವಾದಂಥ ಯೋಜನೆ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಸ್ವಲ್ಪ ಸಹನೆ ಸಂಯಮವನ್ನು ಕಾಯ್ದುಕೊಳ್ಬೇಕು. ಬರುವಂಥ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲವು ವಿಷಯಗಳಲ್ಲಿ ಸಮಯಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಆ ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನಡವಳಿಕೆ ಸ್ವಲ್ಪ ಮಟ್ಟಿನಲ್ಲಿ ನಿಮಗೆ ಬೇಸರವನ್ನು ತರಿಸುವಂಥದ್ದಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಜಾಣತನ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದನ್ನು ಗುರುತಿಸುವಂಥ ಒಂದು ಅವಕಾಶಗಳಿದೆ. ಹಾಗಾಗಿ ನಿಮ್ಮ ನಕಾರಾತ್ಮಕ ಆಲೋಚನೆಗಳು ಈ ದಿನ ನಿಮ್ಮನ್ನು ಆಳಲಿಕ್ಕೆ ಬಿಡಬೇಡಿ, ಅದರಿಂದ ದೂರ ಇರಿ. ಹಾಗೆ ಕೆಲವು ಕೆಲಸ ಕಾರ್ಯಗಳು ನಿಮ್ಮನ್ನು ಬಹಳ ವಿಚಲಿತರನ್ನಾಗಿ ಮಾಡುವಂಥದ್ದು, ಏನೋ ಒಂದು ಚಿಂತೆ ಮೂಡುತ್ತೆ ಕೆಲವು ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ. ಆದರೆ ಆ ವಿಷಯವನ್ನು ಸರಿಯಾಗಿ ಗುರುತಿಸ್ಕೊಂಡು ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅನ್ನೋಂಥದ್ದನ್ನು ಮೊದಲೇ ಊಹಿಸಿಕೊಂಡು ಕೆಲಸವನ್ನು ಆರಂಭ ಮಾಡಬೇಕು. ಹಾಗೆ ಈ ದಿನ ಯಾರ ಸಹಾಯವನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಕೈಲಾದ ಕೆಲಸಗಳನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಕೆಲವು ಕೆಲಸಗಳಲ್ಲಿ ಅನಿರೀಕ್ಷಿತ ಲಾಭದ ಪರಿಸ್ಥಿತಿ ಕೂಡ ಇದೆ. ನಿಮ್ಮ ಕಾರ್ಯದ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕು ಈ ದಿನದಲ್ಲಿ. ಹಾಗಾಗಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಕೆಲವು ಕೆಲಸಗಳಿಗೆ ಬೇಕೇ ಬೇಕಾಗುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಆಲೋಚನೆಗಳನ್ನು ಕೆಲವು ಹಳೆಯ ವಿಷಯಗಳ ಮೇಲೆ ಇರುವಂಥ ಆಲೋಚನೆಗಳೇನಿದೆ ಅದನ್ನು ಬದಿಗಿಡಬೇಕು. ಹಾಗಾಗಿ ಹೊಸತನ್ನು ನಿರೀಕ್ಷೆ ಮಾಡಿ, ಹೊಸ ಯೋಜನೆಗಳನ್ನು ಮಾಡಿ, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾಯಿರಿ.
ಒಳ್ಳೆಯ ಯೋಜನೆ ಈ ದಿನ ಸಿದ್ಧವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ನಿಮಗಿದೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪರಿಹಾರದ ದಿನ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಖರೀದಿ ಇದ್ದರೆ, ಆಸ್ತಿ ಖರೀದಿ ಅಥವಾ ಒಡವೆ ವಸ್ತ್ರಗಳ ಖರೀದಿ ಇತ್ಯಾದಿಗಳಿದ್ದರೂ ಕೂಡ ಇದು ನಿಮಗೆ ಶುಭ ಲಾಭವನ್ನು ತರುವಂಥದ್ದು. ಹಾಗಾಗಿ ಈ ಬಗ್ಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳು ತುಂಬ ಫಲಪ್ರದವಾಗುವಂಥ ಸಮಯ. ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಬರುವಂಥ ಒಂದು ಪ್ರತಿಫಲಗಳು ಇದು. ಹಾಗೆ ಈ ದಿನ ಇಲ್ಲಿಯವರೆಗೆ ಇದ್ದಂತಹ ಕಷ್ಟವೊಂದು ನಿವಾರಣೆಯಾಗುವಂಥದ್ದು ಕೂಡ ಇದೆ. ಹಾಗಾಗಿ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಹಣವೇ ಪರಿಹಾರ ಅನ್ನುವಂಥದ್ದನ್ನು ಬಿಟ್ಟು ಬೇರೆ ಒಂದು ಡೈಮೆನ್ಷನಲ್ಲೂ ಕೂಡ ಆಲೋಚನೆ ಮಾಡಿ ಖಂಡಿತ ಆ ಸಮಸ್ಯೆಗೆ ಪರಿಹಾರ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಸಹೋದ್ಯೋಗಿಗಳಾಗಲಿ, ನಿಮ್ಮ ಸ್ನೇಹಿತರಾಗಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಆಲೋಚನೆಗಳಿಗೆ ಅವರು ಕೂಡ ಕೈ ಜೋಡಿಸುವಂಥವರು, ಅವರು ಬದ್ಧರಾಗಿರ್ತಾರೆ. ಹಾಗೆ ಈ ದಿನ ನಿಮ್ಮ ಸ್ವಂತ ತಪ್ಪುಗಳಿಂದ ಕಲಿತಂತಹ ಪಾಠವನ್ನು ಅನ್ವಯ ಮಾಡಿಕೊಳ್ಳುವಂಥ ಕೆಲವು ಪರಿಸ್ಥಿತಿಗಳು ಬರ್ಬೋದು. ಇನ್ನು ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ಗುರುದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶಿಸ್ತಿನ ದಿನ. ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಬಯಸ್ತೀರಿ. ಅದೇ ರೀತಿ ಇತರರೂ ಇರಬೇಕು ಅನ್ನುವಂಥ ಬಯಕೆ ನಿಮ್ಮದು. ಆದರೆ 5 ಬೆರಳುಗಳು ಸಮ ಇಲ್ಲ. ಒಂದೊಂದು ರೀತಿಯಲ್ಲಿರೋದರಿಂದ ಯಾರಿಂದಲೂ ಏನನ್ನೂ ಕೂಡ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಜೀವನ, ನಿಮ್ಮ ವೈಯಕ್ತಿಕ ಬದುಕು ಈ ದಿನ ತುಂಬ ಪ್ರಾಶಸ್ತ್ಯವನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಬೇರೆಯವರಲ್ಲಿ ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮಿಂದ ಆ ಒಂದು ಬದಲಾವಣೆ ಆರಂಭ ಆಗಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ವಿಶೇಷವಾಗಿ ಮನೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಈ ದಿನದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಕೆಲವರಿಗೆ ಏಕಾಂತದಲ್ಲಿ ಸಮಯವನ್ನು ಕಳೆಯುವಂಥ ಮನಸ್ಸಿದೆ. ಯಾರ ತಂಟೆ ಬೇಡ, ಗೊಡವೆ ಬೇಡ, ಯಾವುದೂ ಬೇಡಪ್ಪ, ಒಂಟಿಯಾಗಿರೋಣ, ಸ್ವಲ್ಪ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಒಂದು ಟೈಮ್ ಸ್ಪೇಸ್ ಅನ್ನುವಂಥದ್ದು ಸಿಕ್ಕಲಿ ಅನ್ನುವಂಥ ಒಂದು ಆಲೋಚನೆ ಇದೆ. ಅದಕ್ಕೂ ಅನುಕೂಲ ಇದೆ. ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಈ ದಿನ ವಿಶೇಷವಾಗಿ ಹೊಸ ದೃಷ್ಟಿಕೋನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸ್ನೇಹಿತರ ಸಲಹೆ ನಿಮಗೆ ಅಮೂಲ್ಯವಾಗುತ್ತೆ. ಹಾಗೆ ಹೊಸ ಆಲೋಚನೆಗಳು ಬರುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯಾವುದೇ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬೇಡಿ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಅನಿವಾರ್ಯವಾಗಿ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅಧೀನದಲ್ಲಿರುವಂಥ ಕೆಲವು ಕೆಲಸ ಕಾರ್ಯಗಳನ್ನು ದಿನದ ಬೆಳಗಿನ ಸಮಯದಲ್ಲಿ ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಇರಲ್ಲ. ಹಾಗಾಗಿ ಯಾವುದೇ ಕೆಲಸ, ಯಾವುದೇ ನಿರ್ಧಾರ, ಯಾವುದೇ ಪ್ರಯಾಣ ಇದ್ದರೂ ಕೂಡ ಬೆಳಗಿನ ಸಂದರ್ಭದಲ್ಲಿ ಮಾಡಿ. ಆದರೆ ಮಧ್ಯಾಹ್ನ ನಂತರದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವಿಷಯದ ಬಗ್ಗೆ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಕೆಲವು ಅತಿರೇಕಕ್ಕೆ ಹೋಗುವಂಥದ್ದು ಇದೆ. ಮಾತಿಗೆ ಮಾತು ಬೆಳೆದು ಆ ಮಾತು ಎಲ್ಲಿಗೋ ಹೋಗಿ ನಿಲ್ಲುವಂಥದ್ದು. ಈ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುತ್ತೆ ಈ ದಿನದಲ್ಲಿ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಬಗ್ಗೆ ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಯಾವುದೇ ಒಂದು ಗಾಳಿ ಸುದ್ದಿ ಬಂದರೂ ಕೂಡ ಅದನ್ನು ಕಿವಿಗೆ ಹಾಕ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗಾಗಿ ಬೇರೆಯವರ ಮಾತಿಗೆ ಯಾವುದೇ ರೀತಿಯ
ಒಂದು ಬೆಲೆಯನ್ನು ಕೊಡಬೇಡಿ ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವಂಥ ಮಾತುಗಳಿಗೆ. ಇನ್ನು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಳೆದಾಟ ತೊಳಲಾಟ ಅನ್ನುವಂಥದ್ದು ಇದೆ. ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಿ ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿಯವರಿಗೆ ಈ ದಿನ ಧನಾತ್ಮಕ ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥ ಅವಕಾಶಗಳಿದೆ. ಹಾಗಾಗಿ ಒಂದು ಎನರ್ಜಿಯನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಬೋದು ನೀವು. ಅದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡಬೇಕು. ಕೆಟ್ಟ ಆಲೋಚನೆಗಳನ್ನು ಬಿಡಿ. ಹಾಗೆ ನಿಮ್ಮನ್ನು ದಾರಿ ತಪ್ಪಿಸುವಂಥ ಈ ಮಿತ್ರರು ಯಾರಿದ್ದಾರೆ ಅಂಥವರಿಂದ ಸ್ವಲ್ಪ ದೂರ ಉಳಿಯುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಆಸುಪಾಸಿನ ಜನರಿಂದ ತುಂಬ ಪ್ರಭಾವಿತರಾಗ್ತೀರಿ. ಅವರ ಮಾತು ನಿಮಗೆ ವಿಶೇಷವಾಗಿ ಗಮನಕ್ಕೆ ಬರುವಂಥದ್ದಾಗತ್ತೆ. ಆದರೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭಗಳಿದು. ಇನ್ನು ಆರ್ಥಿಕ ವ್ಯವಹಾರಗಳ ಬಗ್ಗೆ ನಿಮ್ಮ ದಾಖಲೆ ಪತ್ರಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಅದು ಕಳೆದು ಹೋಗುವಂಥದ್ದು ಅಥವಾ ಅದು ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿಯನ್ನು ಸರಿಯಾಗಿ ನೀವು ಅವಲೋಕನ ಮಾಡಬೇಕು, ಸ್ಟಡಿ ಮಾಡಬೇಕು. ಹಾಗಾಗಿ ವಿನಾಕಾರಣ ಬೇರೆಯವರನ್ನು ದೂಷಿಸುವಂಥದ್ದು ಅಥವಾ ನಿಮ್ಮ ಅಭಿಪ್ರಾಯ ಇದೆ ಅಂತ ಹೇಳಿ ಹಠ ಹಿಡಿಯುವಂಥದ್ದು, ಈ ಒಂದು ಹಠಮಾರಿತನವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ನಿರೀಕ್ಷಿತ ವಿಷಯಗಳು ಫಲಿತಾಂಶವನ್ನು ಹೀಗೆ ಕೊಡುತ್ತೆ ಅನ್ನುವಂಥದ್ದನ್ನು ಈ ದಿನ ಕೈ ಬಿಡಬೇಕಾಗತ್ತೆ. ಯಾಕೆಂದರೆ ಆ ಫಲಿತಾಂಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗುವಂಥದ್ದಿದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಇನ್ನು ಬಂದಿರುವಂಥ ಭಾಗ್ಯವನ್ನೇ ಭಗವಂತ ಈ ದಿನ ಕಲ್ಪಿಸಿರೋದು ಇಷ್ಟೇ ಅನ್ನುವಂಥದ್ದನ್ನು ನೋಡಿ ತೃಪ್ತಿ ಪಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ನಿಮ್ಮ ಗುರುಗಳ ಸೇವೆಯನ್ನು ಮಾಡಿ, ಗುರು ದರ್ಶನವನ್ನು ಮಾಡಿ, ಗುರು ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.